ಪುನರಾರಚನೆ ಬಗ್ಗೆ ಸುಳಿವು ನೀಡಿದ ಡಿಕೆಶಿ. ಕ್ಯಾಬಿನೆಟ್ನಿಂದ ಯಾರಿಗೆ ಗೇಟ್ ಪಾಸ್, ಯಾರಿಗೆ ಸ್ಥಾನ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಹಲವು ಸಚಿವರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಈ ಒಂದು ಪುನರಾರಚನೆ ಬಗ್ಗೆ. ಯಾಕಂದ್ರೆ ಯಾರಿಗೆ ಗೇಟ್ ಪಾಸ್ ಅಂತ ಹೇಳೋಕ್ಕಾಗಲ್ಲ. ರಾಜ್ಯದಲ್ಲಿ ಸಂಪುಟ ಸಂಕ್ರಮಣ ಶುರುವಾಗಿದ್ಯಾ? ಹಲವು ದಿನಗಳಿಂದ ಪುನರಾರಚನೆ ಪ್ರಕ್ರಿಯೆ ಮುಂದೂಡಿಕೆ ಮಾಡಲಾಗಿತ್ತು. ಸಂಪುಟ ಪುನರಾರಚನೆ ಬಗ್ಗೆ ಸುಳಿವು ನೀಡಿದ ಡಿಕೆಶಿ. ಕ್ಯಾಬಿನೆಟ್ನಿಂದ ಯಾರಿಗೆ ಗೇಟ್ ಪಾಸ್, ಯಾರಿಗೆ ಸ್ಥಾನ, ಯಾರಿಗೆ ಹಾಗೆ ಇರಲಿದೆ ಸ್ಥಾನ, ಮತ್ತಾರಿಗೆ ಸಿಗಲಿದೆ ಸ್ಥಾನ. ಹಲವು ಸಚಿವರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ. ಈ ಒಂದು ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಂಪುಟ ಸಂಕ್ರಮಣ ಶುರುವಾಗಿದೆಯಾ? ಹಲವು ದಿನಗಳಿಂದ ಪುನರಾರಚನೆ ಪ್ರಕ್ರಿಯೆ ಮುಂದೂಡಿಕೆ ಮಾಡಲಾಗಿತ್ತು. ಸಂಪುಟ ಪುನರಾರಚನೆ ಬಗ್ಗೆ ಸುಳಿವು ನೀಡಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಕ್ಯಾಬಿನೆಟ್ನಿಂದ ಯಾರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ, ಯಾರಿಗೆ ಮತ್ತೆ ಸ್ಥಾನ ಉಳಿಸಿಕೊಳ್ಳಲಾಗುತ್ತೆ, ಮತ್ತೆ ಯಾರಿಗೆ ಹೊಸ ಸ್ಥಾನ ಕೊಡಲಾಗುತ್ತೆ ಅಂತ ಹಲವಾರು ಸಚಿವರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ರಾಜ್ಯದ ಸಂಪುಟ ಸಂಕ್ರಮಣ ಶುರುವಾಗಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಹಲವು ದಿನಗಳಿಂದ ಪುನರಾರಚನೆ ಪ್ರಕ್ರಿಯೆ ಮುಂದೂಡಿಕೆ ಮಾಡಲಾಗಿತ್ತು. ಸಂಪುಟ ಪುನರಾರಚನೆ ಬಗ್ಗೆ ಸುಳಿವು ನೀಡಿದ ಡಿಕೆಶಿ. ಕ್ಯಾಬಿನೆಟ್ನಿಂದ ಯಾರಿಗೆ ಗೇಟ್ ಪಾಸ್, ಯಾರಿಗೆ ಸ್ಥಾನ. ಹಲವು ಸಚಿವರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ತಮ್ಮ ಸ್ಥಾನ ಉಳಿಯುತ್ತೋ ಇಲ್ವೋ, ತಮ್ಮ ಕೆಲಸ ಕಾರ್ಯಗಳು ಅವರಿಗೆ ಇಷ್ಟವಾಗಿದೆಯೋ ಇಲ್ವೋ ವರಿಷ್ಠರಿಗೆ, ಅದೆಲ್ಲವೂ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ತಾರೋ ಅಥವಾ ಗೇಟ್ ಪಾಸ್ ಕೊಡಿಸಿಕೊಳ್ತಾರೋ ವರಿಷ್ಠರಿಂದ ಕಾದು ನೋಡಬೇಕಿದೆ. ಕ್ಯಾಬಿನೆಟ್ನಿಂದ ಯಾರ್ಯಾರಿಗೆ ಗೇಟ್ ಪಾಸ್, ಯಾರ್ಯಾರಿಗೆ ಸ್ಥಾನ ಉಳಿಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಡಿಕೆಶಿ ಅವರು ಹೇಳಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಕೆಲ ಮಾಹಿತಿಗಳನ್ನು ಹೇಳಿಕೊಂಡಿದ್ದಾರೆ. ಹಲವು ಸಚಿವರಿಗೆ ಈಗಾಗಲೇ ಗೇಟ್ ಪಾಸ್ನ ಒಂದು ಟೆನ್ಷನ್ ಶುರು ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಂಪುಟ ಸಂಕ್ರಮಣದ ಒಂದು ಮಾಹಿತಿ ಹೊರಹಾಕಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಮಿನಿ ದಂಗಲ್ನಲ್ಲಿ ಕ್ಲೀನ್ ಸ್ವೀಪ್, ಕೈನಲ್ಲಿ ಉತ್ಸಾಹ. ಸರ್ಕಾರದ ವರ್ಚಸ್ಸು ಹೆಚ್ಚಿಸಲು ಮುಂದಾದ ಹೈಕಮಾಂಡ್. ಸಚಿವರ ಸಾಧನೆಗಳ ಪರಾಮರ್ಶೆಗೆ ಮುಂದಾದ ವರಿಷ್ಠರು. ಸಿದ್ದು ಸಂಪುಟದ ಹಲವು ಮಂತ್ರಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. 7 ಸಚಿವರಿಗೆ ಅಭಿವೃದ್ಧಿ ಶೂನ್ಯ, ಶೀಘ್ರವೇ ಕೋಕ್ ನೀಡಲಾಗುತ್ತೆ ಆ 7 ಸಚಿವರಿಗೆ. ಪಕ್ಷದ ವರ್ಚಸ್ಸು, ಆಡಳಿತ ಯಂತ್ರ ಚುರುಕು ಮುಟ್ಟಿಸುವುದೇ ಗುರಿ. ಮಿನಿ ದಂಗಲ್ನಲ್ಲಿ ಕ್ಲೀನ್ ಸ್ವೀಪ್, ಕೈಯಲ್ಲಿ ಉತ್ಸಾಹ. ಸರ್ಕಾರದ ವರ್ಚಸ್ಸು ಹೆಚ್ಚಿಸಲು ಮುಂದಾದ ಹೈಕಮಾಂಡ್. ಸಚಿವರ ಸಾಧನೆಗಳ ಪರಾಮರ್ಶೆಗೆ ಮುಂದಾಗಿರ್ತಕ್ಕಂಥದ್ದು ವರಿಷ್ಠರು. ಈಗ ಸಿದ್ದು ಸಂಪುಟದ ಹಲವು ಮಂತ್ರಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ತಮ್ಮ ಸ್ಥಾನವನ್ನು ಎಲ್ಲಿ ಕಳೆದುಕೊಳ್ಳುತ್ತೀವೋ ಅಂತ. ಯಾಕಂದ್ರೆ 7 ಸಚಿವರಿಂದ ಅಭಿವೃದ್ಧಿ ಶೂನ್ಯ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 7 ಸಚಿವರಿಗೆ ಶೀಘ್ರವೇ ಕೋಕ್ ನೀಡಲಾಗುತ್ತೆ ರಾಜ್ಯದ ಸರ್ಕಾರದಿಂದ. ಪಕ್ಷದ ವರ್ಚಸ್ಸು ಹೆಚ್ಚಿಸಲು ಮುಂದಾಗಿರ್ತಕ್ಕಂಥದ್ದು ಸರ್ಕಾರದ ವರಿಷ್ಠರು. ಮಿನಿ ದಂಗಲ್ನಲ್ಲಿ ಕ್ಲೀನ್ ಸ್ವೀಪ್, ಕೈನಲ್ಲಿ ಉತ್ಸಾಹ. ಸರ್ಕಾರದ ವರ್ಚಸ್ಸು ಹೆಚ್ಚಿಸಲು ಹೈಕಮಾಂಡ್ ಮುಂದಾಗಿದೆ. ಸಚಿವರ ಸಾಧನೆಗಳ ಪರಾಮರ್ಶೆಗೆ ಮುಂದಾಗಿರ್ತಕ್ಕಂಥದ್ದು ವರಿಷ್ಠರು. ಸಿದ್ದು ಸಂಪುಟದ ಹಲವು ಮಂತ್ರಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. 7 ಸಚಿವರಿಂದ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ 7 ಸಚಿವರಿಗೆ ಚುರುಕು ಮುಟ್ಟಿಸಲಾಗುತ್ತೆ. ಪಕ್ಷದ ವರ್ಚಸ್ಸು, ಆಡಳಿತ ಯಂತ್ರ ಹೆಚ್ಚಿಸಲು ಸರ್ಕಾರದ ಹೈಕಮಾಂಡ್ನಿಂದ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಚಿವರ ಸಾಧನೆಗೆ ಪರಾಮರ್ಶೆಗೆ ವರಿಷ್ಠರು ಮುಂದಾಗಿರ್ತಕ್ಕಂಥದ್ದು. ಸಿದ್ದು ಸಂಪುಟದ ಹಲವು ಮಂತ್ರಿಗಳಿಗೆ ಕೋಕ್ ನೀಡಲು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 7 ಸಚಿವರಿಗೆ ಅಭಿವೃದ್ಧಿ ಶೂನ್ಯ ಕಂಡು ಬಂದಿರತಕ್ಕಂಥದ್ದು. 7 ಸಚಿವರಲ್ಲಿ ಆ 7 ಸಚಿವರಿಗೂ ಕೋಕ್ ನೀಡಲು ಕಾಂಗ್ರೆಸ್ ಸರ್ಕಾರ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕ್ಲೀನ್ ಸ್ವೀಪ್ ಮಾಡೋಕೆ ಹೊರಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಆ 7 ಸಚಿವರಿಗೆ. ಶೀಘ್ರವೇ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಆಗಮನ. ಮೊದಲಿಗೆ ರಾಜ್ಯದ ಹಿರಿಯ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡಲಾಗುತ್ತೆ. ಈ ವೇಳೆ ಸಚಿವರ ಸಾಧನೆಗಳ ಬಗ್ಗೆ ವರಿಷ್ಠರಿಂದ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಬಳಿಕ ಎಲ್ಲಾ ಮಂತ್ರಿಗಳೊಂದಿಗೆ ಮತ್ತಷ್ಟು ಸುತ್ತಿನ ಸಭೆ ನಡೆಸಲಾಗುತ್ತೆ. ಸಭೆ ಬಳಿಕ ಯಾರಿಗೆ ಗೇಟ್ ಪಾಸ್ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರೀಕರಣವೂ ಕೊಡಲಾಗುತ್ತೆ.
ಸಿದ್ದು ಸಂಪುಟದಲ್ಲಿ ಹೊಸ ಮುಖಗಳ ಪ್ರವೇಶ, ಹಲವರ ಖಾತೆ ಬದಲಾವಣೆ ಮಾಡಲಾಗುತ್ತೆ. ಯಾಕಂದರೆ ಅಭಿವೃದ್ಧಿ ಕಾರ್ಯಗಳಿಲ್ಲ ಕೆಲ ಸಚಿವರಿಂದ. ಆ ಕಾರಣಕ್ಕೆ ಶೀಘ್ರವೇ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಆಗಮನ ಮಾಡಲಿದ್ದಾರೆ. ಮೊದಲಿಗೆ ರಾಜ್ಯದ ಹಿರಿಯ ನಾಯಕರ ಜೊತೆ ಮಹತ್ವದ ಸಭೆ ಕೂಡ ನಡೆಸಲಾಗುತ್ತೆ. ಈ ವೇಳೆ ಸಚಿವರ ಸಾಧನೆಗಳ ಬಗ್ಗೆ ವರಿಷ್ಠರಿಂದ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಬಳಿಕ ಎಲ್ಲ ಮಂತ್ರಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಾಗುತ್ತೆ. ಇದಾದ ಬಳಿಕ ಸಭೆ ಬಳಿಕ ಯಾರಿಗೆ ಗೇಟ್ ಪಾಸ್ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರೀಕರಣ ಕೂಡ ನೀಡಲಾಗುತ್ತೆ ವರಿಷ್ಠರಿಂದ. ಶೀಘ್ರವೇ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ ಸುರ್ಜೇವಾಲಾ ಆಗಮನ. ಮೊದಲಿಗೆ ರಾಜ್ಯದ ಹಿರಿಯ ನಾಯಕರ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ವೇಳೆ ಸಚಿವರ ಸಾಧನೆಗಳ ಬಗ್ಗೆ ವರಿಷ್ಠರಿಂದ ಪರಿಶೀಲನೆ ನಡೆಸಲಾಗುತ್ತೆ. ಬಳಿಕ ಎಲ್ಲ ಮಂತ್ರಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಾಗುತ್ತೆ. ಸಭೆ ಬಳಿಕ ಯಾರಿಗೆ ಗೇಟ್ ಪಾಸ್ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡಲಾಗುತ್ತೆ. ಸಿದ್ದು ಸಂಪುಟದಲ್ಲಿ ಹೊಸ ಮುಖಗಳ ಪ್ರವೇಶ, ಹಲವರ ಖಾತೆಗಳು ಬದಲಾವಣೆ ಆಗುತ್ತೆ. ಶೀಘ್ರವೇ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಆಗಮನ. ಮೊದಲಿಗೆ ರಾಜ್ಯದ ಹಿರಿಯ ನಾಯಕರ ಜೊತೆ ಮಹತ್ವದ ಚರ್ಚೆ ನಡೆಸಲಾಗುತ್ತೆ. ಈ ವೇಳೆ ಸಚಿವರ ಸಾಧನೆಗಳ ಬಗ್ಗೆ ವರಿಷ್ಠರಿಂದ ಪರಿಶೀಲನೆ ಕೂಡ ನಡೆಸಲಾಗುತ್ತೆ. ಬಳಿಕ ಎಲ್ಲ ಮಂತ್ರಿಗಳೊಂದಿಗೆ ಮತ್ತಷ್ಟು ಸುತ್ತಿನ ಸಭೆ ಕೂಡ ಮಾಡಲಾಗುತ್ತೆ. ಸಭೆ ಬಳಿಕ ಯಾರಿಗೆ ಗೇಟ್ ಪಾಸ್ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ಕೂಡ ನೀಡಲಾಗುತ್ತೆ ವರಿಷ್ಠರಿಂದ. ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಭೇಟಿ ನೀಡಿ ಆ 7 ಸಚಿವರ ಸಾಧನೆಗಳನ್ನು ವಿವರಣೆಗಳನ್ನು ಪಡೆಯುತ್ತಾರೆ ರಾಜ್ಯದ ವರಿಷ್ಠರ ಜೊತೆ. ಬಳಿಕ ಎಲ್ಲ ಮಂತ್ರಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾರೆ. ಇದಾದ ಬಳಿಕ ಕಂಪ್ಲೀಟ್ ಚಿತ್ರಣ ನೀಡಲಾಗುತ್ತೆ ವರಿಷ್ಠರಿಂದ. ಈ ಒಂದು ರಾಜ್ಯದ 7 ಸಚಿವರಲ್ಲಿ ಈ ಒಂದು ರೇಸ್ನಲ್ಲಿ ಯಾರ್ಯಾರಿರ್ಬೋದು ಅಂತಕ್ಕಂಥದ್ದನ್ನು ನೋಡೋದಾದರೆ 7 ಸಚಿವರ ಹೆಸರುಗಳು ಕಂಡು ಬಂದಿರತಕ್ಕಂಥದ್ದು ಇದು ನಮ್ಮ ಫ್ರೀಡಮ್ ಟಿವಿಗೆ ಲಭಿಸಿದೆ. ಆ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಸಚಿವಾಕಾಂಕ್ಷಿಗಳು ಯಾರ್ಯಾರು ಅಂತಕ್ಕಂಥದ್ದನ್ನು ನೋಡೋದಾದರೆ BK ಹರಿಪ್ರಸಾದ್, PM ನರಸಿಂಹಸ್ವಾಮಿ, ಲಕ್ಷ್ಮಣ ಸವದಿ ಈ ನಾಯಕರುಗಳ ಒಂದು ಹೆಸರು ಕಂಡು ಬಂದಿರತಕ್ಕಂಥದ್ದು ಆ ಒಂದು ಸಚಿವರ ಪಟ್ಟಿಯಲ್ಲಿ. ಅಷ್ಟೇ ಅಲ್ಲ, B ನಾಗೇಂದ್ರ, ಮಾಗಡಿ ಬಾಲಕೃಷ್ಣ, BK ಸಂಗಮೇಶ್ ಈ ಒಂದು ಹೆಸರುಗಳು ಪಟ್ಟಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸಚಿವಾಕಾಂಕ್ಷೆಯಲ್ಲಿ ಈ ಒಂದು ಹೆಸರುಗಳ ಪಟ್ಟಿಯನ್ನು ಕಂಡು ಬಂದಿರತಕ್ಕಂಥದ್ದು B ನಾಗೇಂದ್ರ, ಮಾಗಡಿ ಬಾಲಕೃಷ್ಣ, SN ನಾರಾಯಣಸ್ವಾಮಿ, MK ಶಿವಲಿಂಗಗೌಡ, M ಕೃಷ್ಣಪ್ಪ ಈ ರೀತಿಯಾದ ಹೆಸರುಗಳು ಕಂಡು ಬಂದಿರತಕ್ಕಂಥದ್ದು ಸಚಿವಾಕಾಂಕ್ಷಿಗಳು. MK ಶಿವಲಿಂಗೇಗೌಡ, M ಕೃಷ್ಣಪ್ಪ ಅಷ್ಟೇ ಅಲ್ಲ, ಆಸಿಫ್ ಸೇಠ್, ಡಾಕ್ಟರ್ ಅಜಯ್ ಸಿಂಗ್, BK ಹರಿಪ್ರಸಾದ್ ಈ ಎಲ್ಲ ಲೀಡರ್ಸ್ಗಳ ಹೆಸರು ಕಂಡು ಬಂದಿರತಕ್ಕಂಥದ್ದು ಸಚಿವಾಕಾಂಕ್ಷೆಯಲ್ಲಿ ಇರತಕ್ಕಂಥದ್ದು ಈ ಹೆಸರುಗಳು. ಆಸಿಫ್ ಸೇಠ್, ಡಾಕ್ಟರ್ ಅಜಯ್ ಸಿಂಗ್, BK ಹರಿಪ್ರಸಾದ್ ಅಷ್ಟೇ ಅಲ್ಲ, PM ನರೇಂದ್ರ ಸ್ವಾಮಿ, ಲಕ್ಷ್ಮಣ ಸವದಿ, BK ಹರಿಪ್ರಸಾದ್ ಈ ಎಲ್ಲ ದೊಡ್ಡ ದೊಡ್ಡ ನಾಯಕರ ಒಂದು ಪಟ್ಟಿ ಕಂಡು ಬಂದಿರತಕ್ಕಂಥದ್ದು ಸಚಿವಾಕಾಂಕ್ಷೆಯಲ್ಲಿ ಇರತಕ್ಕಂಥದ್ದು ಈ ಒಂದು ನಾಯಕರು. B ನಾಗೇಂದ್ರ, ಮಾಗಡಿ ಬಾಲಕೃಷ್ಣ, BK ಸಂಗಮೇಶ್ ಈ ಎಲ್ಲ ನಾಯಕರ ಪಟ್ಟಿಗಳು ಕಂಡು ಬಂದಿರತಕ್ಕಂಥದ್ದು. SN ನಾರಾಯಣಸ್ವಾಮಿ, MK ಶಿವಲಿಂಗೇಗೌಡ, M ಕೃಷ್ಣಪ್ಪ, ಆಸಿಫ್ ಸೇಠ್, ಡಾಕ್ಟರ್ ಅಜಯ್ ಸಿಂಗ್ ಈ ಎಲ್ಲ ನಾಯಕರ ಹೆಸರು ಕಂಡು ಬಂದಿರತಕ್ಕಂಥದ್ದು ಸಚಿವಾಕಾಂಕ್ಷಿಗಳು ಕಂಡು ಬಂದಿರತಕ್ಕಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಂದಿಲ್ಲ, ಅವರ ಬದಲಾಗಿ ಸಚಿವಾಕಾಂಕ್ಷಿಗಳು ಈ ಎಲ್ಲ ಹೆಸರುಗಳು ಕಂಡು ಬಂದಿರತಕ್ಕಂಥದ್ದು. SN ನಾರಾಯಣಸ್ವಾಮಿ ಆಗಿರ್ಬೋದು, MK ಶಿವಲಿಂಗೇಗೌಡ ಆಗಿರ್ಬೋದು, M ಕೃಷ್ಣಪ್ಪ ಆಗಿರ್ಬೋದು ಅಷ್ಟೇ ಅಲ್ಲ, ಆಸಿಫ್ ಸೇಠ್, ಡಾಕ್ಟರ್ ಅಜಯ್ ಸಿಂಗ್, BK ಹರಿಪ್ರಸಾದ್ರಂಥ ನಾಯಕರ ಒಂದು ಹೆಸರುಗಳು ಕಂಡು ಬಂದಿರತಕ್ಕಂಥದ್ದು. ಮಾಗಡಿ ಬಾಲಕೃಷ್ಣ, B ನಾಗೇಂದ್ರ, ಲಕ್ಷ್ಮಣ ಸವದಿ, PM ನರೇಂದ್ರ ಸ್ವಾಮಿ, BK ಹರಿಪ್ರಸಾದ್ ಈ ಎಲ್ಲರ ಒಂದು ಶಾಸಕರ ಹೆಸರುಗಳು ಕಂಡು ಬಂದಿರತಕ್ಕಂಥದ್ದು ರೇಸ್ನಲ್ಲಿ.